ನಿಮ್ಮ ಕೂದಲು ಕೂಡ ಬಿಳಿಯಾಗಿದೆಯಾ? ನೈಸರ್ಗಿಕವಾಗಿ ಕೂದಲು ಕಪ್ಪಾಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ನಾನು ಹೇಳೋ ರೀತಿ ನಿಮ್ಮ ಕೂದಲನ್ನು ಕಲರ್ ಮಾಡಿ ನೈಸರ್ಗಿಕವಾಗಿ ಕೂದಲು ಕಪ್ಪಾಗುತ್ತೆ. 100% ನ್ಯಾಚುರಲ್, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಮ ಕೂದಲಿಗೆ, ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಹೆಲ್ತಿಗೆ ಯಾವುದೇ ತೊಂದರೆ ಉಂಟು ಮಾಡೋದಿಲ್ಲ. ಎಲ್ಲ ವಯಸ್ಸಿನವರು ಬಳಸ್ಬೋದು. ನೋಡಿ, ನನ್ನ ಕೂದಲನ್ನೇ ನೋಡಿ, ಎಷ್ಟು ವೈಟ್ ಹೇರ್ಸ್ ಕಾಣಿಸ್ತಾ ಇದೆ ನಿಮಗೆ ಫ್ರಂಟಲ್ಲಿ ಅಂತ. ನೋಡಿ ಎಷ್ಟು ವೈಟ್ ಹೇರ್ಸ್ಗಳು ಆಗಿದೆ. ಒಂದು 4-5 ಶುರುವಾಗಿದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ವೈಟ್ ಹೇರ್ಸ್ ಅನ್ನೋದು ಈಗಂತೂ ಎಲ್ರಿಗೂ ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿಗೆ ಬರೋದಕ್ಕೆ ಶುರುವಾಗ್ಬಿಟ್ಟಿದೆ. ಸೊ ಈಗ ಎಲ್ರಿಗೂ ಅದು ಬರೋದ್ರಿಂದ ನಾವು ಅದನ್ನು ಹೇಗೆ ತಡೆಗಟ್ಟೋದು, ಅದನ್ನು ಹೇಗೆ ಕಪ್ಪಾಕ್ಸೋದು? ಅದಕ್ಕೆ ಕೆಮಿಕಲ್ಸ್ ಇರೋ ಒಂದು ಹೇರ್ ಡೈ ಮಾತ್ರನಾ? ಖಂಡಿತವಾಗ್ಲೂ ಇಲ್ಲ. ನೈಸರ್ಗಿಕವಾಗಿ ಕೂಡ ಬ್ಲ್ಯಾಕ್ ಮಾಡ್ಬೋದು. ಅದು ಗೊತ್ತಾಗಬೇಕಂದ್ರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಕಂಪ್ಲೀಟಾಗಿ ತಿಳಿಸ್ತೀನಿ ಹೇಗೆ ನಿಮ್ಮ ಕೂದಲನ್ನ ನೈಸರ್ಗಿಕವಾಗಿ ಕಪ್ ಮಾಡ್ಕೊಳ್ಳೋದು ಅಂತ. ನೋಡಿ, ನನಗೆ ಎಷ್ಟು ವೈಟ್ ಹೇರ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ, ಅದರಲ್ಲಿ ಈ ವೈಟ್ ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ. ಅದು ನ್ಯಾಚುರಲ್ ಆಗಿ. ನಿಮಗೆ ಹೇರ್ ಡೈನ ಬಳಸಿದ್ರೆ ಕೂದಲು ಬೇರೆ ರೀತಿಯೇ ಕಾಣುತ್ತೆ. ಆದರೆ ಇದರಲ್ಲಿ ನಿಮ್ಮ ಕೂದಲು ನೈಸರ್ಗಿಕವಾಗಿ ಕಪ್ಪಾಗಿರೋ ರೀತಿಯೇ ಕಾಣುತ್ತೆ. ಅಷ್ಟು ಒಂದು ಒಳ್ಳೆ ರೀತಿ ಹೇರು ನಿಮಗೆ ಕಲರ್ ಆಗುತ್ತೆ. ಅದು ಬ್ಲ್ಯಾಕ್ ಕಲರೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ನೀವು ಇದಕ್ಕೆ ಕೊಡಬೇಕಾಗತ್ತೆ ಅಷ್ಟೇ. ಕೆಮಿಕಲ್ಸ್ ಹೇರ್ ಡೈಗೆ ಟೈಮ್ ಸ್ವಲ್ಪ ಬೇಕಾಗುತ್ತೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಅದು ಹೇಗೆ ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲಾದರೂ ವೈಟ್ ಹೇರ್ಸ್ ಕಾಣಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಎಲ್ಲ ಬ್ಲ್ಯಾಕ್ ಆಗಿದೆ. ಮತ್ತು ಡೈ ಮಾಡಿರುವಂಥ ಹೇರ್ ರೀತಿ ಕಾಣಿಸ್ತಾ ಇದೆಯಾ? ಇಲ್ಲ, ನ್ಯಾಚುರಲ್ ಹೇರ್ ಥರನೇ ಕಾಣಿಸ್ತಾ ಇದೆ. ಈಗ ಡೈ ಮಾಡಿದರೆ ತುಂಬ ಗಾಢ ಕಪ್ಪಾಗಿರುತ್ತೆ, ಅಥವಾ ಬೇರೆ ಕಲರ್ ಆಗಿರುತ್ತೆ. ಬೇರೆ ಬೇರೆ ಕಲರ್ಸ್ ಏನಾದರೂ ಬಳಸಿದರೆ. ಈಗ ನೋಡಿ, ನನ್ನ ನ್ಯಾಚುರಲ್ ಹೇರ್ ಹೇಗಿರುತ್ತೋ ಅದೇ ರೀತಿ ಕಾಣಿಸ್ತಾ ಇದೆ. ಕೂದಲು ತಿಕ್ಕಾಗೂ ಕೂಡ ಕಾಣಿಸ್ತಾ ಇಲ್ಲ. ಕೆಲವ್ರಿಗೆ ತುಂಬ ರಫಾಗಿ ಕಾಣಿಸ್ತಿರುತ್ತೆ ಕೂದಲು, ಆ ಥರ ಕೂಡ ಕಾಣಿಸ್ತಾ ಇಲ್ಲ. ನಾನಿಲ್ಲಿ ಬಳಸಿರುವಂತಹ ನ್ಯಾಚುರಲ್ ಹೇರ್ ಕಲರ್ಸ್ಗಳು ನಿಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮೊದಲನೇದಾಗಿ ಸ್ವಲ್ಪ ನೀರು, 1 ಲೋಟ ನೀರು, ಅದಕ್ಕೆ ಸ್ವಲ್ಪ ಟೀ ಪೌಡರ್, ಸ್ವಲ್ಪ ಬೀಟ್ರೋಟ್ ಇದ್ದರೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ನಂತರ ಮೆಹಂದಿ ಪೌಡರ್, ನಮ್ಮ ಹತ್ರ ಕೂಡ ಈ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಪ್ಯೂರ್ ಮೆಹಂದಿ ಪೌಡರ್ ಇದು. ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮೊದಲು ನಮ್ಮ ಕೂದಲಿಗೆ ಮೆಹಂದಿಯನ್ನು ಅಪ್ಲೈ ಮಾಡಬೇಕು. ನೋಡಿ, ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ. ಎಷ್ಟು ಪ್ರಮಾಣದಲ್ಲಿ ನಮ್ಮ ಕೂದಲಿಗೆ ಬೇಕಾಗುತ್ತೋ ಅಷ್ಟನ್ನು ತೊಗೊಂಡಿದ್ದೀನಿ. ಇದು 100% ನ್ಯಾಚುರಲ್ಲು ಮೆಹಂದಿ ಎಲೆಗಳಿರುತ್ತಲ್ಲ, ಅದ್ರ ಪೌಡರು. ಅದನ್ನು ಟೀ ಡಿಕಾಕ್ಷನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಹಾಗೆ ಇಟ್ಟು ನಂತರ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ನೀವು ಹಿಂದಿನ ದಿನ ರಾತ್ರಿ ಕೂಡ ನೀವು ಮಿಕ್ಸ್ ಮಾಡಿ ಇಟ್ಟು ಬೆಳಗ್ಗೆ ಹಚ್ಕೊಳ್ಬೋದು, ಅಥವಾ 1 ಅವರ್ ಬಿಟ್ಟು ಮಿಕ್ಸ್ ಮಾಡಿ 1 ಅವರ್ ಬಿಟ್ಟು ಕೂಡ ಹಚ್ಕೊಳ್ಬೋದು. ನೋಡಿ, ಮೆಹಂದಿಯನ್ನು ಸಂಪೂರ್ಣ ನನ್ನ ಕೂದಲಿಗೆ ಹಚ್ಕೊಳ್ತಾ ಇದ್ದೀನಿ. ಮೆಹಂದಿಯಿಂದ ಏನಾಗುತ್ತೆ, ಕೂದಲು ಮೆಹಂದಿಯಿಂದ ಕಪ್ಪಾಗೋದಿಲ್ಲ ಅಲ್ಲ, ಬ್ರೌನ್ ಆಗುತ್ತೆ. ಬೇರೆ ಕಲರ್ ಬರುತ್ತೆ, ನಿಮ್ಮ ಕೂದಲು ಬ್ರೌನ್ ಕಲರ್ ಬರುತ್ತೆ, ಮೆಹಂದಿ ಕಲರ್ ಬರುತ್ತೆ. ಸೊ ನಂತರ ಅದು ಹೇಗೆ ಕಪ್ಪಾಗುತ್ತೆ ಅಂತ ಕೂಡ ನಾನು ತಿಳಿಸ್ತೀನಿ. ನೋಡಿ, ಮೆಹಂದಿ ಹಾಕಿದ್ಮೇಲೆ ಕೂದಲು ನೋಡಿ, ಮೆಹಂದಿ ಹಾಕಿದ್ದೀನಿ ಎಲ್ಲ, ಕಲರ್ ಬಂದಿದೆ, ಮೆಹಂದಿ ಕಲರ್ ಬಂದಿದೆ. ಈಗ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇತ್ತೋ ಅದೆಲ್ಲನೂ ಕಲರ್ ಆಗಿದೆ ನೋಡಿ. ಈಗ ಮೆಹಂದಿ ಹಚ್ಕೊಂಡು 1 ಅವರ್ ಅಥವಾ 45 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಬೇಕು ನಾರ್ಮಲ್ ವಾಟರಲ್ಲಿ. ಶ್ಯಾಂಪು ಎಲ್ಲ ಹಾಕಬಾರ್ದು. ಈಗ ಇಂಡಿಗೋ ಅಂತ ಪೌಡರ್ ಸಿಗುತ್ತೆ. ಇಂಡಿಗೋ ಪೌಡರ್ ಅಂದರೆ ಏನು? ಇಂಡಿಗೋ ಪೌಡರ್ ಅಂದರೆ ಅದು ಕೂಡ ಈ ಮೆಹಂದಿ ಎಲೆ ಹೇಗೆ ಒಂದು ಸಸ್ಯನೋ, ಅದು ಕೂಡ ಒಂದು ಸಸ್ಯ. ಅದರ ಎಲೆಗಳು ಇದು ಇಂಡಿಗೋ ಎಲೆಗಳು. ಇದನ್ನು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕೂಡ ನಮ್ಮ ಹತ್ರ ನಿಮಗೆ ಸಿಗುತ್ತೆ ಪ್ರಾಡಕ್ಟು. ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ, ಇದಕ್ಕೆ ಬೇರೆ ಏನೂ ಹಾಕಿಲ್ಲ. ಉಪ್ಪು ಹಾಕ್ಕೊಂಡ್ರೆ ಬೇರೆ ಕೂದಲೆಲ್ಲ ವೈಟ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು, ಆಗೋದಿಲ್ಲ. ಇಂಡಿಗೋ ಪೌಡರನ್ನು ತೊಗೊಂಡು ಬೆಚ್ಚಗಿರೋ ನೀರಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ನಿಮ್ಮ ಒಂದು ಕೂದಲಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ನೋಡಿಕೊಂಡು ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೆಹಂದಿಯನ್ನು ಹಚ್ಕೊಂಡು ವಾಶ್ ಮಾಡಿ ಕೂದಲು ಡ್ರೈ ಆದಮೇಲೆ ಇದನ್ನು ನಾವು ಬಳಸಬೇಕು. ಕೂದಲು ತೇವ ಇರಬೇಕಾದ್ರೆ ಬಳಸ್ಬಾರ್ದು, ಅಥವಾ ನೆಕ್ಸ್ಟ್ ಡೇಗಾದರೂ ನೀವು ಇದನ್ನು ಬಳಸಬಹುದು. ನೋಡಿ, ಈಗ ಮೆಹಂದಿ ಹಚ್ಚಿ ಡ್ರೈ ಆಗಿರುವಂತಹ ಕೂದಲಿಗೆ ನಾನು ಇಂಡಿಗೋವನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಂಡಿಗೋ ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ. ಮೆಹಂದಿ ಹೇಗೆ ಒಂದು ಸಸ್ಯನೋ, ಇಂಡಿಗೋ ಅನ್ನೋದು ಕೂಡ ಒಂದು ಸಸ್ಯ. ಅದರ ಎಲೆಗಳನ್ನು ಈ ರೀತಿ ಪೌಡರ್ ಮಾಡಿ ನಾವು ಬಳಸುವಂಥದ್ದು. ಕೆಲವರು ನ್ಯಾಚುರಲ್ ಅಂತ ಹೇಳಿ ಒಂದೇ ಅಪ್ಲಿಕೇಶನಲ್ಲಿ ಇಂಡಿಗೋನ ಯೂಸ್ ಮಾಡಿಕೊಂಡ್ರೆ ಕೂದಲು ಕಪ್ಪಾಗುತ್ತೆ ಅಂತ ಹೇಳ್ತಾರೆ. ಅದು 100 ಅಲ್ಲ, 200% ಸುಳ್ಳು. ಮೆಹಂದಿ ಹಚ್ಕೊಳ್ದೆ ಇಂಡಿಗೋ ಹಚ್ಕೊಂಡ್ರೆ ಯಾವುದೇ ಚೇಂಜಸ್ ಆಗೋದಿಲ್ಲ. ಕೂದಲು ಹೇಗಿರುತ್ತೋ ಹಾಗೇ ಇರುತ್ತೆ. ಹಾಗಾಗಿ ಮೆಹಂದಿ ಹಚ್ಕೊಂಡ ಮೇಲೆ ಇಂಡಿಗೋ ಹಚ್ಕೊಂಡ್ರೆ ಅದು ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ.
ಇದು ನ್ಯಾಚುರಲ್ ಆಗಿ ಆಗುವಂಥದ್ದು. ತುಂಬ ಕಡೆ ನಾನು ಅಡ್ವರ್ಟೈಸ್ಮೆಂಟ್ಗಳು ನೋಡಿರ್ತೀನಿ. ಒಂದೇ ಅಪ್ಲಿಕೇಶನಲ್ಲಿ ಇಂಡಿಗೋಯಿಂದ ಕೂದಲು ಕಪ್ಪಾಗುತ್ತೆ ಅಂತ ಹೇಳ್ತಾರೆ. ಅದು ಸುಳ್ಳು. ಬೇಕಿದ್ರೆ ಟ್ರೈ ಮಾಡಿ. ಇಂಡಿಗೋ ಪೌಡರನ್ನು ತೊಗೊಂಡು ಹಚ್ಕೊಂಡ್ರೆ ಏನೂ ವ್ಯತ್ಯಾಸ ಆಗೋದಿಲ್ಲ. ಇಂಡಿಗೋ ಯಾವಾಗ ವರ್ಕ್ ಮಾಡುತ್ತೆ ಅಂದರೆ, ಮೆಹಂದಿಯನ್ನು ಹಚ್ಚಿ ಕೂದಲು ಕಲರ್ ಚೇಂಜ್ ಆಗಿರುತ್ತೆ, ಮೆಹಂದಿ ಕಲರ್ ಬಂದಿರುತ್ತಲ್ಲ, ಅದ್ರ ಮೇಲೆ ನಾವು ಇಂಡಿಗೋ ಹಚ್ಕೊಂಡ್ರೆ ಮಾತ್ರ ವರ್ಕ್ ಆಗುತ್ತೆ ಅದು. ಇಲ್ಲಾಂದರೆ ವರ್ಕ್ ಆಗೋದಿಲ್ಲ. ಇದನ್ನು ಅಷ್ಟೇ ನೋಡಿ 45 ನಿಮಿಷ ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಶ್ಯಾಂಪು ಎಲ್ಲ ಏನೂ ಬಳಸಬಾರ್ದು. ಈಗ ನೋಡಿ ಮೆಹಂದಿ ಕಲರ್ ಇದ್ದಿದ್ದಿಲ್ಲ, ಫಸ್ಟು ವೈಟ್ ಇತ್ತು, ನಂತರ ಮೆಹಂದಿ ಹಾಕಿದ್ಮೇಲೆ ಮೆಹಂದಿ ಕಲರ್ ಬಂತು, ಈಗ ನೋಡಿ ಬ್ಲ್ಯಾಕ್ ಆಗಿದೆ. 45 ನಿಮಿಷ ಅಥವಾ 1 ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಯಾವುದೇ ಕೆಮಿಕಲ್ಸ್ ಇಲ್ಲದೆ ಕೂದಲು ನೈಸರ್ಗಿಕವಾಗಿ ಕಪ್ಪಾಗಬೇಕಂದ್ರೆ ಇದೊಂದು ದಾರಿ. ನಾನು ಇವಾಗ ಏನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ಇದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ತುಂಬ ಕಡೆ ನಾನು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀನಿ, ಇಂಡಿಗೋ ಪೌಡರ್ ಒಂದೇ ಅಪ್ಲಿಕೇಶನಲ್ಲಿ ಕಪ್ಪಾಗತ್ತೆ ಅಂತ. ಅದರಲ್ಲಿ 100% ನಿಮಗೆ ಕೆಮಿಕಲ್ ಇದ್ದೇ ಇರುತ್ತೆ. ನಿಮಗೆ ಕೆಮಿಕಲ್ಸ್ ಇಲ್ಲದೆ ಇರುವಂತಹ ಇಂಡಿಗೋ ಪೌಡರ್ ಮತ್ತು ಮೆಹಂದಿ ಪೌಡರ್ ಬೇಕು ಅಂತಂದರೆ ನೀವು ಇದನ್ನು ಫಾಲೋ ಮಾಡಿ. ಜಸ್ಟ್ ಏನಪ್ಪ ನಿಮ್ಗೆ ಎಕ್ಸ್ಟ್ರಾ ಕೆಲಸ ಅಂದರೆ, 2 ಅಪ್ಲಿಕೇಶನ್ ಇರುತ್ತೆ ಇಲ್ಲಿ ನಿಮಗೆ. ಇಂಡಿಗೋ ಒಂದು ಸಲ ಹಚ್ಕೋಬೇಕು, ಮೆಹಂದಿ ಒಂದು ಸಲ ಹಚ್ಕೋಬೇಕು ಅಲ್ವಾ. ಅದಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ತುಂಬ ಸಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೈಸರ್ಗಿಕವಾಗಿ ಕೂದಲು ಕಪ್ಪಾಗುತ್ತೆ. ಜೊತೆಗೆ ಒಂದು 20ರಿಂದ 25 ದಿನದವರೆಗೂ ಅದು ಹಾಗೇ ಕಪ್ಪಾಗಿರುತ್ತೆ. ಮತ್ತೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇಂಡಿಗೋ ಮೆಹಂದಿ ಅಪ್ಲೈ ಮಾಡಿದ ದಿನವೇ ಇಂಡಿಗೋ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಡೇ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಸ್ಟಾರ್ಟಿಂಗಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಶೀತ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಸ್ವಲ್ಪ ಏನೋ ತಲೆ ಭಾರ ಅನಿಸ್ತಿರುತ್ತೆ, ಸ್ವಲ್ಪ ಮಟ್ಟಕ್ಕೆ ಚೇಂಜಸ್ ಆಗುತ್ತೆ. ಬಟ್ ಒಂದು 2ನೇ ಸಲ 3ನೇ ಸಲ ಹಚ್ಚಿದಾಗ ಸರಿ ಹೋಗಿಬಿಡತ್ತೆ. ತುಂಬ ಹೊತ್ತು ಬಿಡೋದಕ್ಕೆ ಹೋಗಬೇಡಿ. ಜಸ್ಟ್ 45 ನಿಮಿಷ ಅಥವಾ 1 ಅವರ್ ಒಳಗಡೆ ವಾಶ್ ಮಾಡ್ಕೊಂಡು ಬಿಡಬೇಕು. ನೋಡಿ, ಕೂದಲು ನೈಸರ್ಗಿಕವಾಗಿ ಕಪ್ಪಾಗಿದೆ, ಯಾವುದೇ ಕೆಮಿಕಲ್ಸ್ ಇಲ್ಲದೆ. ಇದರಿಂದ ನಿಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ಪ್ರಾಡಕ್ಟ್ ನಿಮಗೆ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.